ನಾನು ಈ ಒಂದು ಮಿಸ್ಟೇಕ್ ಮಾಡ್ತಿರೋದ್ರಿಂದಲೇ ನನ್ನ ಚಾನಲಲ್ಲಿ ಇನ್ನೂ ಗ್ರೋತ್ ಕಾಣ್ತಿಲ್ಲ, ವ್ಯೂಸ್ ಬರ್ತಿಲ್ಲ, ಆಮೇಲೆ ಸಬ್ಸ್ಕ್ರೈಬರ್ಸು ಗೇನ್ ಆಗ್ತಿಲ್ಲ. ಟೋಟಲಾಗಿ 55 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿವರೆಗೂ, ಆದರೂ ನನಗೆ ಗ್ರೋತ್ ಕಾಣ್ತಿಲ್ಲ. ನನಗೇನು ಅನ್ನಿಸ್ತಾ ಇದೆ ಅಂದರೆ ಇವಾಗ ಒಂದು ರಿಯಾಲಿಟಿ ಗೊತ್ತಾಗ್ತದೆ. ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡೋದ್ರ ಜೊತೆಗೆ ಇವಾಗ ನಾನು ಹೇಳ್ಕೊಟ್ಟಿರೋ ಪಾಯಿಂಟ್ಸ್ ಇದೆಯಲ್ಲ, ಇದನ್ನು ಯಾವಾಗಲೂ ನೀವು ಮಾಡಬಾರ್ದು. ಓಕೆ, ಫಸ್ಟ್ ಬಂದುಬಿಟ್ಟು ರಾಂಗ್ ಕ್ಯಾಟಗರಿ ಸೆಲೆಕ್ಷನ್, ರಾಂಗ್ ನೀಶ್ ಸೆಲೆಕ್ಷನ್, ರಾಂಗ್ ಟಾಪಿಕ್ ಸೆಲೆಕ್ಷನ್. ಓಕೆ, ಇವಾಗ ನೀವು ರಾಂಗ್ ಟಾಪಿಕ್ ಸೆಲೆಕ್ಟ್ ಮಾಡಿಬಿಟ್ಟು ವಿಡಿಯೋ ಮಾಡಿದ್ರೆ ಜನ ಅದನ್ನು ನೋಡೋಲ್ಲ. ಓಕೆ, ನಾನು ಮುಂಚೆನೇ ಅದೇ ಮಾಡ್ತಿದ್ದೆ. ಆಮೇಲೆ ಇನ್ನೊಂದೇನೆಂದರೆ ತಮ್ನೇಲ್ ಬಗ್ಗೆ ತಲೆ ಕೆಡಿಸ್ಕೊಳ್ದಿರೋದು, ಸಿಂಪಲ್ ಇರೋ ತಮ್ನೇಲ್ ಹಾಕೋದು, ಟೆಕ್ಸ್ಟ್ ಸರಿಯಾಗಿ ಹಾಕ್ತಾ ಇರೋದು, ಕಲರ್ ಗ್ರೇಡಿಂಗ್ ಮಾಡದೇ ಇರೋದು, ಇದನ್ನು ತುಂಬ ಎಫೆಕ್ಟ್ ಆಗುತ್ತೆ. ಇದರಿಂದ ಏನಾಗ್ತದೆ, ಕ್ಲಿಕ್ ಥ್ರೂ ರೇಟ್ ಕಡಿಮೆ ಆಗುತ್ತೆ. ಕ್ಲಿಕ್ ಥ್ರೂ ರೇಟ್ ಅಂದರೆ ನಿಮ್ಮನ್ನ ತಮ್ಮನೇ ನೋಡ್ಕೊಂಬಿಟ್ಟು ಜನ ವೀಡಿಯೋಸ್ಗೆ ಕ್ಲಿಕ್ ಮಾಡ್ತಾರೆ. ಅದೇ ಕ್ಲಿಕ್ ಥ್ರೂ ರೇಟ್ ಅಂತ ಕೌಂಟ್ ಆಗ್ತದೆ, ಅಂದರೆ CTR. ಓಕೆ, ಈಗ CTR ಇನ್ಕ್ರೀಸ್ ಆಗಬೇಕಾದ್ರೆ ನಿಮಗೆ ತಮ್ಮನೇಲಿ ಚೆನ್ನಾಗಿರಬೇಕು. ಓಕೆ, ಸ್ಟಾರ್ಟಿಂಗ್ ನಾವು 10 ಸೆಕೆಂಡ್ವರೆಗೂ ಏನು ಮಾತಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಅದೇ ಹುಕ್. ಓಕೆ, ಹುಕ್ ಚೆನ್ನಾಗಿದ್ರೆ ಮಾತ್ರ ನಿಮ್ಮದು ವಿಡಿಯೋಸು ಎಂಗೇಜಿಂಗ್ ಆಗಿರುತ್ತೆ. ಓಕೆ, ತುಂಬ ಜನ ಕಂಟಿನ್ಯೂ ಆಗಿ ವಿಡಿಯೋ ನೋಡ್ತಾರೆ, ಇಲ್ಲಾಂದರೆ 1 ಸೆಕೆಂಡ್ 2 ಸೆಕೆಂಡ್ ವಿಡಿಯೋನ ಸ್ಕಿಪ್ ಮಾಡ್ತಾರೆ. ಓಕೆ, ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ಅವ್ರನ್ನ ಸ್ಟಾಪ್ ಮಾಡಬೇಕು. ಓಕೆ, ಅವ್ರು ನಿಮ್ಮನ್ನ ಸ್ಕ್ರೋಲ್ ಮಾಡೋದನ್ನ ನೀವು ಸ್ಟಾಪ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಕಂಪ್ಲೀಟಾಗಿ ವಿಡಿಯೋ ನೋಡೋ ಥರ ಮಾಡಬೇಕು. ಅದಕ್ಕೆ ಹುಕ್ ಈಸ್ ಇಂಪಾರ್ಟೆಂಟ್. ನಾನು ಹುಕ್ ಬಗ್ಗೆ ಯೋಚನೆ ಮಾಡಿದೆ, ಸುಮ್ಮನೆ ಹೇಳ್ತಿದ್ದೆ. ಹೊಸ ಕ್ರಿಯೇಟರ್ಸ್ಗೆ ಇದು ಪ್ರಾಬ್ಲಮ್ ಆಗೇ ಆಗುತ್ತೆ. ಓಕೆ, ನನಗೂ ಅದೇ ಥರ ಪ್ರಾಬ್ಲಮ್ ಆಗಿತ್ತು. ನಾನು ಇವಾಗ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದೀನಿ. ಓಕೆ, ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ನಾನು ನಿಮಗೆ ಏನು ಮಾಡ್ತೀನಿ, ಅಪ್ಲೋಡಿಂಗ್ ಎನಿ ವಿಡಿಯೋಸ್ ವಿತೌಟ್ ಥಿಂಕಿಂಗ್ ಅಬೌಟ್ ವ್ಯೂವರ್ಸ್ ಇಂಟ್ರೆಸ್ಟ್. ಓಕೆ, ಇದರ ಅರ್ಥ ಏನಂದರೆ ಇವಾಗ ನನಗೆ ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡೋಂಗುತ್ತೆ ಆ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡ್ತಿದ್ದೆ. ಓಕೆ, ಅವಾಗ ಆ ರೀತಿ ವಿಡಿಯೋ ಮಾಡ್ಬೋದು. ವ್ಯೂವರ್ಸ್ಗೆ ಏನು ನೋಡೋಕ್ಕಿದೆ, ವ್ಯೂವರ್ಸ್ ಏನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಅದರ ರಿಲೇಟೆಡೇ ನೀವು ವಿಡಿಯೋ ಮಾಡಬೇಕು. ಅದರಿಂದ ಅವ್ರಿಗೆ ಏನಾದರೂ ಕಲೆಕ್ಷನ್ ಇರಬೇಕು, ಅವ್ರ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಆ ಥರ ವಿಡಿಯೋ ಮಾಡಿದ್ರೆ ನಿಮಗೆ ವ್ಯೂಸ್ ಸಿಗೋ ಚಾನ್ಸ್ ಇದೆ. ನಾನು ಟ್ರೈ ಮಾಡಿ ನೋಡಿದ್ದೀನಿ. ಆ ಥರ ನಾನು ವಿಡಿಯೋ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ತಕ್ಕ ಮಟ್ಟಿಗೆ ನನಗೆ ವ್ಯೂಸ್ ಸಿಕ್ಕಿದೆ. ಸುಮ್ಮನೆ ಏನಾದರೂ ಮಾಡಿದ್ರೆ ವ್ಯೂಸ್ ತುಂಬ ಕಡಿಮೆ ಇದೆ ನನ್ನ ಹತ್ರ. ಸಮ್ ವಿಡಿಯೋಗೆ ನೋ ವ್ಯೂಸ್ ಅಂತಲೂ ಇದೆ. ಓಕೆ, ಈ ಸ್ಟಾರ್ಟಿಂಗ್ ಎಲ್ಲ ನ್ಯೂ ಕ್ರಿಯೇಟರ್ಸ್ಗೆ ಈ ಥರ ಒಂದು ಇಶ್ಯೂ ಆಗೇ ಆಗುತ್ತೆ. ಓಕೆ, ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಟ್ರೈ ಮಾಡಿ ನೋಡ್ತಾ ಇದ್ದೀನಿ. ಓಕೆ, ಯಾವ ಒಂದು ಕ್ಯಾಟಗರಿ ವಿಡಿಯೋ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ, ಅದು ಯಾವಾಗ ನನಗೆ ಗೊತ್ತಾಗುತ್ತೆ, ಆಲ್ಮೋಸ್ಟ್ 100 ವಿಡಿಯೋ ಮಾಡೋದ್ಮೇಲೆ ಒಂದು ಐಡಿಯಾ ಬರುತ್ತೆ. ಓಕೆ, ಜನರಿಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು. ಇವಾಗ 55 ವಿಡಿಯೋದಲ್ಲಿ ನನಗೆ ತಕ್ಕಮಟ್ಟಿ ಸ್ವಲ್ಪ ಗೊತ್ತಾಗಿದೆ. ತಕ್ಕಮಟ್ಟಿ ಸ್ವಲ್ಪ ಸ್ಕಿಲ್ಸ್ನ ಡೆವಲಪ್ಮೆಂಟ್ ಮಾಡ್ಕೊಡಿದೆ. ನಂದು ಏನಾಗಿದೆ, ತಮ್ಮನೇಲಿ ಯಾವ ರೀತಿ ಮಾಡ್ಬೇಕಂತ ಗೊತ್ತಾಗಿದೆ, ಟೈಟಲ್ ಯಾವ ರೀತಿ ಬರಬೇಕಂತ ಗೊತ್ತಾಗಿದೆ, SEO ಯಾವ ರೀತಿ ಮಾಡಬೇಕಂತ ಗೊತ್ತಾಗಿದೆ, ಡಿಸ್ಕ್ರಿಪ್ಷನ್ ಹೇಗೆ ಬರಬೇಕಂತ ಗೊತ್ತಾಗಿದೆ. ಓಕೆ, ಎಡಿಟಿಂಗ್ ತಕ್ಕಮಟ್ಟಿ ನಾನು ಕಲ್ತಿದ್ದೀನಿ ಇವಾಗ. ಓಕೆ, ಇವಾಗ ನಂದು ಏನಂದರೆ ಇಂಪ್ರೂವಿಂಗ್ ಸ್ಟೇಜಲ್ಲಿದೆ ನಾನು ಇವಾಗ. ಇಂಪ್ರೂವ್ಮೆಂಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕಂಟೆಂಟಲ್ಲಿ ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ. ಕ್ವಾಲಿಟಿ ಇನ್ಕ್ರೀಸ್ ಆಗೋ ಜೊತೆಗೆ ಕಂಟೆಂಟ್ ಚೆನ್ನಾಗಿತ್ತಂದರೆ ಆಟೋಮೆಟಿಕ್ಕಾಗಿ ನಿಮ್ಗೆ ಏನಂದರೆ ವ್ಯೂಸು ಬರುತ್ತೆ, ಸಬ್ಸ್ಕ್ರೈಬರ್ಸು ಗೇನ್ ಆಗ್ತಾರೆ. ಓಕೆ, ವಾಚ್ ಟೈಮ್ ಬರುತ್ತೆ, ರಿಟೆನ್ಷನ್ ಇನ್ಕ್ರೀಸ್ ಆಗುತ್ತೆ, ಎಂಗೇಜ್ಮೆಂಟ್ ಬರುತ್ತೆ. ಓಕೆ, ಅದಕ್ಕೆ ಟೈಮ್ ಬೇಕಾಗುತ್ತೆ. ಓಕೆ, ಇಷ್ಟಕ್ಕೆ ನೀವು ಏನು ಬೇಜಾರು ಮಾಡ್ಕೊಂಬಿಟ್ಟು ಚಾನಲ್ನ ಕ್ವಿಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ನಾನು ಸಹಿತ ಕ್ವಿಟ್ ಮಾಡಿ, ನನಗೂ ಅನಿಸ್ತಾ ಇತ್ತು ಚಾನಲ್ ಕ್ವಿಟ್ ಮಾಡೋಣ ಅಂತ ಹೇಳ್ಬಿಟ್ಟು. ಏನೋ ಒಂದು ಹೋಪ್ ಇಟ್ಕೊಂಬಿಟ್ಟು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ. ಓಕೆ, ನನಗೇನಿದು ಖುಷಿ ಇದೆ, ನಾನೇನೋ ಡೈಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಬಿಟ್ಟು ವೀಡಿಯೋನ ಮಾಡ್ತಾಯಿದ್ದೀನಿ. ಓಕೆ, ಯಾವಾಗ ಗ್ರೋ ಆಗುತ್ತೆ ನೋ ಪ್ರಾಬ್ಲಮ್. ಓಕೆ, ಡೋಂಟ್ ವರಿ ಅಬೌಟ್ ಚಾನಲ್. ಓಕೆ, ಇಟ್ ವಿಲ್ ಗ್ರೋ ಸ್ಲೋಲಿ, ನಾಟ್ ಎನ್ ಇಶ್ಯೂ, ಜಸ್ಟ್ ಯು ಇಂಪ್ರೂವ್ ಯುವರ್ ಸೆಲ್ಫ್. ಓಕೆ, ಅರ್ಥ ಆಯ್ತಲ್ಲ? ಈ ಒಂದು ಎಲ್ಲ ಪಾಯಿಂಟ್ಸ್ನ ನೆನ್ಪಿಟ್ಕೊಂಡ್ಬಿಟ್ಟು ನೀವು ವೀಡಿಯೋ ಮಾಡಿ. ಓಕೆ, ಇದರಲ್ಲಿ ಏನಾದರೂ ಯಾವುದಾದ್ರೂ ಒಂದು ತಪ್ಪನ್ನ ನೀವು ಮಾಡ್ತಿದ್ರೆ ಅದರ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ನನಗೆ ನೀವು ಹೇಳಿ ನಿಮ್ಮ ಒಂದು ಚಾನಲ್ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ. ನನ್ನ ಚಾನಲ್ ಓನ್ಲಿ 1 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಓಕೆ, ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಿಮ್ಮ ಚಾನಲ್ ಅಂತ ಹೇಳ್ಬಿಟ್ಟು. ಓಕೆ, 0 ಇದ್ರೂ ಪ್ರಾಬ್ಲಮ್ ಇಲ್ಲ, 0 ಅಂತಲೇ ಬರೀರಿ, ಏನು ಇಶ್ಯೂ ಇಲ್ಲ. ಓಕೆ, ಸ್ಟಾರ್ಟಿಂಗೇ ಎಲ್ಲರೂ 0ಇಂದನೇ ಸ್ಟಾರ್ಟ್ ಮಾಡ್ತಾರೆ. ಸಡನ್ಲಿ ಯಾರ್ದು 100 ಅಂತ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ಓಕೆ, ಚಾನಲ್ ಸ್ಟಾರ್ಟ್ ಮಾಡಾದ್ಮೇಲೆ 0ಇಂದನೇ ನೆಕ್ಸ್ಟ್ ಗ್ರೋ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಓಕೆ, ಬನ್ನಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಸಿಗ್ತೀನಿ. ಅಲ್ಲಿರು, ಬಾಯ್.